Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದರೆ ಅವನು ರೈಟ್ ಸೈಡಿಂದ ಬಂದು ಗುದ್ಕೊಂಡು ಸ್ಪೀಡಾಗಿ ಹೊಟ್ಟೋದ. ಆಕ್ಸಿಡೆಂಟ್ ಆದ್ಮೇಲೆ ನಿಲ್ಲಿಸ್ಲೂ ಇಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಯಾರೋ ಇದನ್ನ ಇಂಟೆನ್ಷನಲಿ ಮಾಡಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಒಂದು ನಿಮಿಷ ಬಂದೇ ಇರು. ಇದರಲ್ಲಿ CCTV ಫುಟೇಜ್ ಇದೆ, ಚೆಕ್ ಮಾಡು. ಇದರಲ್ಲಿ ಫುಟೇಜ್ ಇದೆಯಲ್ಲ, ನಾನು ಚೆಕ್ ಮಾಡಿ ನೀನು ಇನ್ಫಾರ್ಮ್ ಮಾಡ್ತೀನಿ. ಪ್ಲೀಸ್ ಇದನ್ನು ಕಂಪ್ಲೇಂಟ್ ಅಂತ ಕನ್ಸಿಡರ್ ಮಾಡಬೇಡ. ಒಂದು ಫ್ರೆಂಡ್ಶಿಪ್ಪಲ್ಲಿ ಹೆಲ್ಪ್ ಮಾಡು. ಪರ್ಸ್ನಲ್ ಆಗಿ ತೊಗೊಂಡು ಒಂದು ಫೇವರ್ ಅಂತ ಮಾಡು ಪ್ಲೀಸ್. ಈ ಫೇವರ್ಗೆ ತುಂಬ ಫೀಸ್ ಆಗುತ್ತಲ್ಲ. ನಿಜ ಅನ್ಕೊಂಡ್ಯಾ? ಜೋಕ್ ಮಾಡಿದೆ ಕಣೆ. ಡೋಂಟ್ ವರಿ, ಈ ಫುಟೇಜ್ ಕೊಟ್ಟಿದ್ಯಾ ಅಲ್ವಾ, ಇದನ್ನು ಡೀಟೇಲಾಗಿ ಸ್ಟಡಿ ಮಾಡಿ ಏನಾಗಿದೆ ಅಂತ ನಿಮಗೆ ಪಕ್ಕಾ ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ ಯು. ಮತ್ತೆ ನೋಡು, ನಮ್ಮಿಬ್ಬರ ಮಧ್ಯೆ ಥ್ಯಾಂಕ್ಸು ಅದು ಇದು ಎಲ್ಲ ಬೇಕೇನೆ? ಯಾಕೆ ಇಷ್ಟೊಂದು ಫಾರ್ಮಲ್ ಆಗ್ತೀಯಾ? ಏನೂ ಬೇಕಾಗಿಲ್ಲ. ನಿನ್ನ ಫ್ರೆಂಡ್ಶಿಪ್ಗೋಸ್ಕರ ಅಷ್ಟು ಮಾಡಲ್ವಾ ನಾನು? ಐ ವಿಲ್ ಟೇಕ್ ಕೇರ್ ಆಫ್ ದಿಸ್. ಐ ವಿಲ್ ಹ್ಯಾಂಡಲ್ ಇಟ್. ಬರಲಾ? ಬಾಯ್ ಬಾಯ್. ಬಾಯ್. ಅಪ್ಪಣ್ಣ, ಏನೇ ಮನೆಗೆ ಸಬ್ ಇನ್ಸ್ಪೆಕ್ಟರ್ ಬಂದಿದ್ರು? ಏನು ಸಮಾಚಾರ? ಅದು ಆನಂದ್, CCTV ಫುಟೇಜ್ ಚೆಕ್ ಮಾಡಿಸಿದ್ಯಾ? ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ? ಆದರೆ ನಿಮ್ಮಿಬ್ಬರಿಗೂ ಈ ವಿಷಯನ ಹೇಗೆ ಹೇಳ್ಬೇಕಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಹೇಳಿ ಮೇಡಮ್. ನೋಡಿ, ಈ ಹಲ್ಕ ಕೆಲಸ ಮಾಡಿದ್ದು ಬೇರೆ ಯಾರೂ ಅಲ್ಲ, ಗೌತಮ್ ದಿವಾನ್ ಅವ್ರ ತಮ್ಮ ಜಯದೇವ್ ದಿವಾನ್. ಶಾಕ್ ಆಯ್ತಲ್ವಾ? ನನಗೂ ವಿಷಯ ತಿಳಿದಾಗ ಇಷ್ಟೇ ಶಾಕ್ ಆಯ್ತು. ನೀವು ನೋಡಿದ್ರೆ ದಿನ ಬೆಳಗಾದ್ರೆ ಅವ್ರ ಜೊತೆನೇ ಇರ್ತೀರಾ, ಅವ್ರ ಜೊತೆನೇ ಕೆಲಸನೂ ಮಾಡ್ತೀರಾ. ಅವ್ರು ನೋಡಿದ್ರೆ ಇಂಥ ಹಲ್ಕ ಕೆಲಸ ಮಾಡಿದ್ದಾರೆ. ದುಶ್ಮನ್ಗಳಿಗಿಂತ ಬಗಲ್ ಮೇ ದುಶ್ಮನ್ಗಳು ತುಂಬಾನೇ ಡೇಂಜರಸ್ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ನಿಮ್ಮ ಜೊತೆನೇ ಇದ್ಕೊಂಡು ಎಂಥ ಕೆಲಸ ಮಾಡಿದಾನೆ ನೋಡಿ ಅವನು. ಈ ಶ್ರೀಮಂತರ ಮನೆ ಮಕ್ಕಳು ಹಣೆ ಬರಾಣೆ ಇಷ್ಟು, ಮೈ ತುಂಬ ಬರೀ ಕೊಬ್ಬೆ ತುಂಬಿಕೊಂಡಿರ್ತಾರೆ. ಹಾಕ್ಕೊಂಡು ರುಬ್ಬಿದ್ರೆ ಮೈಯಲ್ಲಿರೋ ಕೊಬ್ಬೆಲ್ಲ ಕರ್ಗೋಗುತ್ತೆ. ಯಾವುದಕ್ಕೂ ನೀವೊಂದು ಕಂಪ್ಲೇಂಟ್ ಬರ್ಕೊಡಿ, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಆ ಲೋಫರ್ ಚರ್ಬಿ ಎಲ್ಲ ಇಳಿದೋಗ್ಬಿಡ್ಬೇಕು, ಹಾಗೆ ಬೆಂಡೆತ್ತೀನಿ. ನನಗೆ ಯಾವ ಮುಲಾಜು ಇಲ್ಲ, ನೀವು ಅಷ್ಟೇ ಯಾವುದೇ ಮುಲಾಜು ಇಟ್ಕೋಬೇಡಿ. ಬೇಡ ಪ್ಲೀಸ್. ಯಾಕೆ ಬೇಡ? ಕಂಪ್ಲೇಂಟ್ ಕೊಡಲೇಬೇಕು. ಜಯದೇವ್ಗೆ ಬುದ್ಧಿ ಕಲಿಸ್ಲೇಬೇಕು. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಟ್ಟರೆ ಇನ್ನೂ ಹೆಚ್ಕೋತಾರೆ. ಅಲ್ಲ ಆನಂದ್, ಒಬ್ಬರನ್ನ ಕೊಲೆ ಮಾಡಕ್ ನೋಡಿದಾನೆ ಮನುಷ್ಯನ. ಅವನು ಬರ್ತಾ ಬರ್ತಾ ರಾಕ್ಷಸ ಆಗ್ತಿದ್ದಾನೆ ಏನೋ ಆಗ್ಬಿಟ್ಟಿದ್ದಾನೆ. ಅವನ್ ಜೈಲ್ಗೆ ಹೋಗಿ ಬಂದ್ರೇನೆ ಬುದ್ಧಿ ಕಲಿಯೋದು, ಕೊಬ್ಬೆಲ್ಲ ಇಳಿಯುತ್ತೆ. ಸುಮ್ಮನೆ ಬಿಡಬಾರ್ದು. ಬೇಡ ಅಪ್ಪಣ್ಣ. ಅದೇ ಯಾಕೆ? ನೋಡು, ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೋ. ಕೆಲವು ಸೂಕ್ಷ್ಮ ವಿಚಾರಗಳಿರ್ತವೆ, ಅದ್ರ ಬಗ್ಗೆ ಯೋಚಿಸ್ಬೇಕು. ಅರ್ಥ ಆಯ್ತಾ? ಆನಂದ್ ಅವರೇ, ಇಂಥ ಯೋಚನೆ ನಮಗೆ ನಿಮಗೆ ಇದ್ರೆ ಸಾಕಾಗಲ್ಲ. ಇದೇ ಥರ ಯೋಚನೆ ಅವ್ರಿಗೂ ಇರಬೇಕಲ್ವಾ? ನಾವಷ್ಟೇ ಒಳ್ಳೆಯವರಾಗಿದ್ರೆ ಸಾಕ? ನಮ್ಮ ಸುತ್ತಮುತ್ತ ಇರೋರು ಒಳ್ಳೆಯವರಾಗಿರ್ಬೇಕಲ್ವಾ? ಇಲ್ಲ ಅಂದರೆ ಬಲಿಕಾ ಬಕ್ರ ಅಂತಾರಲ್ಲ, ಹಾಗಾಗ್ಬಿಡುತ್ತೆ. ನನ್ನನ್ನು ಕೇಳೋದಾದರೆ ನೀವು ಯಾವುದಕ್ಕೂ ಒಂದು ಕಂಪ್ಲೇಂಟ್ ಬರ್ಕೊಡೋದೇ ಒಳ್ಳೆಯದು. ಮಿಕ್ಕಿದ್ದನ್ನು ನಾವು ನೋಡ್ಕೋತೀವಿ. ಯೋಚನೆ ಮಾಡಿ. ನಾನು ಬರ್ತೀನಿ ಅಪರ್ಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.